ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಮೊದಲಿಗೆ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಬಹಳ ವಿಶೇಷವಾದ ವಿಷಯವನ್ನ ತಿಳಿಸ್ತಾ ಇದ್ದೀನಿ. ನೋಡಿ, ಎಲ್ಲರೂ ಕೂಡ ಈ ಗೌರಿ ಗಣೇಶ ಹಬ್ಬನ ಆಚರಿಸ್ತಾ ಇರ್ತೀರಾ, ಬಹಳ ಸಡಗರದಿಂದ ಆಚರಿಸ್ತಿರ್ತೀರಾ. ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ಬಹಳ ಪ್ರೀತಿಯವಾದಂತ ಒಂದು ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಲ್ಲಾ ಹೆಣ್ಮಕ್ಳಿಗೂ ಕೂಡ ಯಾಕಷ್ಟು ಮುಖದಲ್ಲಿ ಒಂದು ನಗು ಬರುವಂತದ್ದಾದ್ರೆ, ಅವರ ತವ್ರ ಮನೆಯಿಂದ ಒಂದು ಬಾಗಿನ ಬಂದಿರುತ್ತೆ. ಆ ಬಾಗಿನ ತಂದು ಕೊಟ್ಟಾಗ ಅಣ್ಣನ ಒಂದು ಪ್ರೀತಿನ ನೋಡ್ಬೋದು, ಅಥವಾ ಅವರ ತಂದೆ ತಾಯಿಯ ಪ್ರೀತಿ ಅನುಗ್ರಹನ ನೋಡ್ಬೋದು. ಅದ್ರ ಜೊತೆಯಲ್ಲೂ ಕೂಡ ಇವ್ರು ಎಷ್ಟು ಸುಖವಾಗಿ ಹೋಗಿ ಅವರ ತವ್ರ ಮನೆಯಲ್ಲಿ ಹಬ್ಬನ ಆಚರಿಸಿ ಬರ್ತಾರೋ, ಅಷ್ಟೇ ಅದ್ಭುತವಾಗಿ ಆ ತವ್ರ ಮನೆ ಕೂಡ ತುಂಬಾನೇ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅನ್ನೋದು ಕೂಡ ಒಂದು ವಾಡಿಕೆ ಇದೆ. ಅಂದ್ರೆ ಆ ಹೆಣ್ಮಕ್ಳು ಏನಿದಾರಲ್ಲ, ಅಲ್ಲಿ ಬಹಳಷ್ಟು ಹೋಗಿ ಸುಖವಾಗಿದ್ದು ಬರ್ಬೇಕು. ಅಲ್ಲಿ ಹೋಗಿ ಎಷ್ಟು ಅವ್ರು ಖುಷಿಯಾಗಿ ಆ ತವ್ರ ಮನೆಯಿಂದ ವಾಪಸ್ ಬರ್ತಾರೋ, ಅಷ್ಟೇ ಖುಷಿ, ಅಷ್ಟೇ ಇದಾಗಿ ಅವರ ತವ್ರ ಮನೆ ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗುತ್ತಂತೆ. ಸೊ ಹಾಗಾಗಿನೇ ಗಂಡಂದಿರು ಎಷ್ಟೇ ತಿಂಗಳಿಗೂ ನನ್ನ ಸೀರೆ ಕೊಡ್ಸಿದ್ರು ಅದೆಲ್ಲ ಲೆಕ್ಕ ಬರಲ್ಲ. ಹೆಣ್ಮಕ್ಳಿಗೆ ಆ ಬಾಗಿನ ಜೊತೆಯಲ್ಲಿ ಆ ತವ್ರ ಮನೆಯಿಂದ ಏನ್ ಸೀರೆ ಬರುತ್ತಲ್ಲ, ಅದಕ್ಕೋಸ್ಕರ ಅವ್ರು ಕಾಯ್ತಾ ಇರ್ತಾರೆ. ಅಂದ್ರೆ ಆ ತವ್ರ ಮನೆ ಪ್ರೀತಿನ ತುಂಬಾ ಒಂದು ಬೌಸ್ಕೊಳ್ತಾ ಇರೋಂಥದ್ದು ಟೈಮ್ ಇರ್ತದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಈ ಗೌರಿ ಗಣೇಶ ಹಬ್ಬಕ್ಕೆ ಏನ್ ಮಾಡ್ತಿರೋ ಇಲ್ವೋ, ಒಂದು ಯಾವ್ದೇ ಹೆಣ್ಮಗ್ಳು ಇದ್ರೆ ಅವ್ರಿಗೆ ಒಂದು ಬಾಗಿನ ಕಳ್ಸುವಂತ ಒಂದು ವಾಡಿಕೆ ಇಟ್ಕೊಳ್ಳಿ. ಬಹಳಷ್ಟು ನಿಮ್ಮನೆಗೂ ಕೂಡ ಅದು ಶ್ರೇಯಸ್ಸನ್ನ ಕೊಡುತ್ತೆ, ಯಶಸ್ಸನ್ನ ಕೊಡುತ್ತೆ. ಅದೇ ರೀತಿ ಗಣಪ ಯಾರಿಗೆಲ್ಲ ಪ್ರಿಯ, ಪ್ರತಿ ಒಬ್ರಿಗೂ ಕೂಡ ಎಲ್ಲಾ ರೀತಿಯಲ್ಲೂ ಅನುಗ್ರಹ ಮಾಡೋನು ಆ ಭಗವಂತ ವಿನಾಯಕ. ಎಲ್ಲ ವಿಘ್ನನ ಈ ವರ್ಷ ತೊರೆದಾಕ್ಲಿ, ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಮಾಡ್ಕೊಡ್ಲಿ, ನಿಮ್ಮ ಮನೆಯನ್ನು ಕೂಡ ಸದಾ ಯಾವಾಗ್ಲೂ ಖುಷಿಯಿಂದ ಆಚರಿಸುವಂತದ್ದಾಗ್ಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ನೋಡಿ, ಎಸ್ಪೆಷಲಿ ಈ ಗಣೇಶನ ಕೂಡ್ಸ್ಬೇಕಾದ್ರೆ ಬಹಳಷ್ಟು ವಿಶೇಷ ಇದೆ. ಅಂದ್ರೆ ಎಷ್ಟೋ ಕಡೆ ಹೇಳ್ತಾರೆ, ಈ ಗೌರಿ ಏನಿದ್ದಾರೆ ಆ ಗಣೇಶನ ತಾಯಿ ಅಂತಾನೂ ಹೇಳ್ತೀವಿ, ಗಣೇಶನ ಅಕ್ಕ ತಂಗಿದಿರು ಅಂತಾನೂ ಕರೀತಾರೆ, ಗಣೇಶನ ಅಕ್ಕ ತಂಗಿದಿರು ಅಂತಾನೂ ಕರೆಯುವಂಥದ್ದಿದೆ. ಬಹಳಷ್ಟು ಕಡೆ ಬಹಳ ವಿಭಿನ್ನವಾಗಿ ಈ ಹಬ್ಬನ ಆಚರಿಸುವಂಥದ್ದನ್ನ ನಾವು ನೋಡ್ಬೋದು. ಎಸ್ಪೆಷಲಿ ಈ ಹಾಸನ್ ಕಡೆ ಹೋದ್ರೆ ಈ ಹಬ್ಬದಲ್ಲಿ ಎಡೆ ಇಡ್ತಾರೆ, ಅಥವಾ ಬೇರೆ ಬಂಗಾಲಿ ಅಥವಾ ಆ ಕಡೆ ಎಲ್ಲ ಹೋದಾಗ ಅಕ್ಕ ತಂಗಿದಿರೋ ಅನ್ನೋ ಭಾವನೆಯಲ್ಲಿಟ್ಟು ಅದೊಂಥರ ಬೇರೆ ರೀತಿಯಲ್ಲಿ ಪೂಜೆ ಮಾಡ್ತಾರೆ. ಅಥವಾ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಯಾವ ರೀತಿ ಆ ಗಣೇಶನ ಹೊಟ್ಟೆ ಒಡೆದೋಯ್ತು, ಈಗ ಆ ತಾಯಿ ಅಜ್ಜಿ ಮನೆಗೆ ಹೋಗ್ತಾ ಆ ದಾರಿಲೆಲ್ಲ ತಿಂದು ಬಂದು ಕಡುಬು ತಿಂದು ಬಂದು ಯಾವ ರೀತಿ ಆ ಭಾರ ತಡಿಲಾರ್ದಿರ ಮೂಷಕನ ಅವನ್ನ ಬೀಳಿಸ್ದಾಗ ಅಲ್ಲೇ ಇದ್ದಂತ ಒಂದು ಹಾವನ್ನ ತಗೊಂಡು ಹೊಟ್ಟೆ ಸುತ್ತ ಬಿಕ್ಕೊಳ್ಳುವಂಥದ್ದು ಆ ಕಥೆನೂ ನೋಡಿರ್ತೀವಿ. ಯಾವ ರೀತಿ ಆ ಚಂದ್ರಮ ಹಬ್ಬದ ದಿವಸ ಯಾಕೆ ಚೌತಿ ಇದನ್ನ ನೋಡ್ಬಾರ್ದು ಚಂದ್ರಮ್ಮನ ಅಂತಾನು ಸಾಕಷ್ಟು ಒಂದು ಮಾಹಿತಿಗಳನ್ನ ಕಥೆಗಳನ್ನ ನಾವು ಕೇಳಿರ್ತೀವಿ. ಸೊ ಪ್ರತಿಯೊಬ್ರು ಕೂಡ ಏನ್ ಮಾಡ್ಬೇಕು, ಅವತ್ತಿನ ದಿವಸ ಚಂದ್ರನ ನೋಡಕ್ ಹೋಗ್ಬಿಡಿ ಅಂತ ಹೇಳ್ತಾ ಸಾಕಷ್ಟು ಜನರೊಂದಿಗೆ ಮಾಹಿತಿನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದೀನಿ. ವಂದನೆಗಳು.